ಈಗ ಮತ್ತೆ ನಾನು ವೆರಿಫೈಯರ್ ಇಂದ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆಗಿ ಪಾಸ್ವರ್ಡ್ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಒಂದು OTP ಬರುತ್ತೆ, OTP ಎಂಟ್ರಿ ಮಾಡ್ತೀನಿ. ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಬಟನ್ ನ ಕ್ಲಿಕ್ ಮಾಡಿದಾಗ ವೆರಿಫೈಯರ್ಗೆ ಯಾವ ಮಾಡ್ಯೂಲ್ಸ್ ಅಸೈನ್ ಆಗಿರುತ್ತೆ ಆ ಮಾಡ್ಯೂಲ್ಸ್ ಎಲ್ಲ ಇಲ್ಲಿ ಲಿಸ್ಟ್ ಆಗಿರುತ್ತೆ. ಓಕೆ, ಇಲ್ಲಿ ನಾವು ನೋಡಬಹುದು ಪೇ ವೆರಿಫೈಯರ್ ಅಲ್ಲಿ ಇವಾಗ ಇನಿಷಿಯೇಟರ್ ಇಂದ ಬಂದಿರತಕ್ಕಂತ ರೆಕಾರ್ಡ್ ಇಲ್ಲಿ ಪೇ ರೋಲ್ ಅಲ್ಲಿ 1 ಅಂತ ತೋರಿಸ್ತಾ ಇದೆ. ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಪೇ ವೆರಿಫೈಯರ್ 1 ಅಂತ, ಅಂದ್ರೆ ಒಂದು ರೆಕಾರ್ಡ್ ವೆರಿಫೈಯರ್ ಹತ್ರ ವೆರಿಫಿಕೇಶನ್ ಗೆ ಪೆಂಡಿಂಗ್ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಇಲ್ಲಿ ನಮಗೆ ಒಂದು ಆಪ್ಷನ್ ಇದೆ. ಪೇ ರೋಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಇನಿಷಿಯೇಟರ್ ಇಂದ ಏನು ಟ್ರಾನ್ಸಾಕ್ಷನ್ ಬಂದಿತ್ತು ಆ ಟ್ರಾನ್ಸಾಕ್ಷನ್ ಇಲ್ಲಿ ವಿಸಿಬಲ್ ಇಲ್ಲ ಆಗ್ತದೆ ಇನ್ಬಾಕ್ಸ್ ನಲ್ಲಿ. ಈಗ ಇದನ್ನ ಬಂದಿರತಕ್ಕಂಥ ಟ್ರಾನ್ಸಾಕ್ಷನ್ ನಾನು ನೋಡಬೇಕು ಅಂದ್ರೆ ಇಲ್ಲಿ ವ್ಯೂ ಬಟನ್ ಇದೆ, ವ್ಯೂ ಬಟನ್ ಕ್ಲಿಕ್ ಮಾಡಬಹುದು. ಎಡಿಟ್, ನಾನು ಇದನ್ನ ಆಕ್ಷನ್ ತಗೋಬೇಕು ಅಂತಾನೆ ಎಡಿಟ್ ಬಟನ್ ಇದೆ. ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ನಾನು ಇದು ಯಾರಿಂದ ಬಂದಿದೆ ಏನ್ ಡೀಟೇಲ್ಸ್, ಮತ್ತೆ ನಾನು ಡ್ರಾಫ್ಟ್ ಪೇ ಬಿಲ್ ನ ವ್ಯೂ ಮಾಡ್ಬೇಕಂದ್ರೆ ಇಲ್ಲಿ ಪ್ರಿವ್ಯೂ ಬಟನ್ ಇದೆ, ಪ್ರಿವ್ಯೂ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಇಲ್ಲಿ ನಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಕೂಡ ಜನರೇಟ್ ಆಗಿರುತ್ತೆ. ಈ ಟ್ರಾನ್ಸಾಕ್ಷನ್ ನಂಬರ್ ನ ಕೂಡ ನಾವು ನೋಡಬಹುದು. ಈಗ ಈ ಬಿಲ್ ಅನ್ನ ನಾನು ಪ್ರಿವ್ಯೂ ಎಲ್ಲ ಮಾಡಿದ ಮೇಲೆ ನನಗೆ ಈಗ ಈ ಬಿಲ್ ಅಲ್ಲಿ ಎಲ್ಲ ಕರೆಕ್ಷನ್ಸ್ ಸರಿಗಿದೆ, ಇದನ್ನ ನಾನು ಅಪ್ರೂವರ್ ಗೆ ಕಳಿಸಬಹುದು ಅನ್ನೋ ಟೈಮ್ ನಲ್ಲಿ ಇಲ್ಲಿ ಆಕ್ಷನ್ ಬಟನ್ ನಲ್ಲಿ ಅಕ್ಸೆಪ್ಟ್ ಅಂತ ಇದೆ. ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ರೆಕಾರ್ಡ್ ಅಪ್ರೂವರ್ ಗೆ ಹೋಗುತ್ತೆ. ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ಒಂದು ರೆಕಾರ್ಡ್ ಮತ್ತೆ ವಾಪಸ್ಸು ಇನಿಷಿಯೇಟರ್ ಗೆ ಹೋಗುತ್ತೆ. ಮೊದಲದಾಗಿ ನಾವು ಇಲ್ಲಿ ಅಕ್ಸೆಪ್ಟ್ ಮಾಡಿ ನೋಡೋಣ. ಅಕ್ಸೆಪ್ಟ್ ಅಂತ ಸೆಲೆಕ್ಟ್ ಮಾಡಿ ರಿಮಾರ್ಕ್ಸ್ ಎಂಟ್ರಿ ಮಾಡ್ತೀನಿ. ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಅಕ್ಸೆಪ್ಟ್ ದ ಟ್ರಾನ್ಸಾಕ್ಷನ್ ಅಂತ. ಎಲ್ಲ ಕರೆಕ್ಟ್ ಆಗಿದ್ದಾಗ ಇಲ್ಲಿ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ ಸಕ್ಸಸ್ಫುಲ್ ಅಂತ ಇಲ್ಲಿ ಒಂದು ಮೆಸೇಜ್ ಬರುತ್ತೆ. ನೀವು ಕಳಿಸಿರ್ತಕ್ಕಂಥ ರೆಕಾರ್ಡ್ ಅನ್ನ ಇಲ್ಲಿ ಸೆಂಟ್ ಐಟಮ್ಸ್ ನಲ್ಲಿ ನೀವು ಇಲ್ಲಿ ನೋಡಬಹುದು. ಓಕೆ, ಇಲ್ಲಿ ನೀವು ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾರಿಗೆ ಹೋಗಿದೆ ಅನ್ನೋದನ್ನು ಕೂಡ ನೋಡಬಹುದು. ಇನಿಷಿಯೇಟರ್ ಅವರು ಕೂಡ ಇವಾಗ ಲಾಗಿನ್ ಆಗಿ ಮತ್ತೆ ಚೆಕ್ ಮಾಡಿದಾಗ ಇನಿಷಿಯೇಟರ್ ಅವ್ರಿಗೂ ಗೊತ್ತಾಗುತ್ತೆ ಈ ಒಂದು ರೆಕಾರ್ಡ್ ವೆರಿಫೈರ್ ಇಂದ ಅಪ್ರೂವರ್ ಗೆ ಹೋಗಿದೆ ಅಂತ. ಈಗ ವೆರಿಫೈಯರ್ ಅವರು ವೆರಿಫೈ ಮಾಡಿ ಇದನ್ನ ಅಪ್ರೂವರ್ ಗೆ ಕಳಿಸ್ಕೊಟ್ಟಿದ್ದಾರೆ.